ವಸ್ತುಗಳನ್ನು ಮಾರಾಟ ಮಾಡಿದ ನಾಲ್ಕು ಅಧಿಕಾರಿ ಹೇಳಿ ಧಿಕ್ಕಾರ. ಸರ್ಕಾರಿ ವಸ್ತುಗಳನ್ನು ಮಾರಾಟ ಮಾಡಿದ ಕಾರ್ಮಿಕ ಇಲಾಖೆ ಅಧಿಕಾರಿ ಹೇಳಿ ಧಿಕ್ಕಾರ. ಸರ್ಕಾರಿ ವಸ್ತುಗಳನ್ನು ಗ್ರಂಥಾಲಯ ಉಪನಿರ್ದೇಶಕರು ಅಜಯ್ ಕುಮಾರ್ ಅನ್ನು ಮಾರಾಟ ಮಾಡಿದ ಅಧಿಕಾರಿ ಹೇಳಿ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು. ಕತ್ತಿಯಂತೆ ವರ್ಷುತ್ತಿರುವ ನಾಲ್ಕು ಅಧಿಕಾರಿ ಹೇಳಿ ಧಿಕ್ಕಾರ. ಕತ್ತಿಯಂತೆ ವರ್ತನೆ ಮಾಡ್ತಿರುವ ನಾಲ್ಕು ಅಧಿಕಾರಿ ಹೇಳಿ ಧಿಕ್ಕಾರ. ಕತ್ತಿಯಂತೆ ವರ್ತನೆ ಮಾಡಿದ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಕಲಬುರಗಿ ನಗರದ ಕಾರ್ಮಿಕ ಇಲಾಖೆ ಕಚೇರಿ ಮುಂದೆ ಇವತ್ತು ವಿನೂತನ ಪ್ರತಿಭಟನೆ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ 2015-16ನೇ ಸಾಲಿನ ಗ್ರಂಥಾಲಯ ಮೇಲ್ವೇಚಕರ ಕನಿಷ್ಠ ವೇತನ ಪಾವತಿ ಮಾಡದ ಕಾರಣಕ್ಕಾಗಿ ಕಲಬುರಗಿಯ ಕಾರ್ಮಿಕ ಇಲಾಖೆಯ ಏನು ಒಂದು ಇಲಾಖೆಯವರು ಏನಪ್ಪ ಅಂದರೆ ಕಲಬುರಗಿಯ ಜಿಲ್ಲಾ ಕೇಂದ್ರ ಗ್ರಂಥಾಲಯ ಒಂದು ಸಂಪೂರ್ಣವಾದಂಥ ಒಂದು ಕಚೇರಿ ಇರ್ತಕ್ಕಂಥ ಸಂಪೂರ್ಣ ಪೀಠೋಪಕರಣವನ್ನು ಜಪ್ತಿ ಮಾಡಿರ್ತಾರೆ. ಆದರೆ ಜಪ್ತಿ ಮಾಡಿದ ಕಾರಣ ಏನಪ್ಪ ಅಂದರೆ ಕನಿಷ್ಠ ವೇತನ ಮೇಲ್ವೇಚಕರ ಕನಿಷ್ಠ ವೇತನ ಮಾಡದ ಕಾರಣಕ್ಕಾಗಿ ಕಲಬುರಗಿ ನಗರದ ಕಾರ್ಮಿಕ ಇಲಾಖೆ ಅಧಿಕಾರಿಗಳನ್ನು ಜಪ್ತಿ ಮಾಡಿರ್ತಾರೆ. ಆದರೆ ಇಲ್ಲಿ ಜಪ್ತಿ ಮಾಡಿದಂಥ ಏನು ವಸ್ತುಗಳು ಸುಮಾರು ಬೆಳೆ ಬಾಳುವ ವಸ್ತುಗಳೇನಿದೆ ಇಲ್ಲಿಯ ಕಲಬುರಗಿಯ ಕಾರ್ಮಿಕ ಇಲಾಖೆ ಉಪನಿರ್ದೇಶಕರು ಹಾಗೂ ಕಲಬುರಗಿಯ ಈಗ ಜಿಲ್ಲಾ ಕೇಂದ್ರ ಗ್ರಂಥಾಲಯ ಈಗ ವರ್ಗಾವಣೆ ಆದಂಥ ಕಲಬುರಗಿ ನಗರದ ಅಜಯ್ ಕುಮಾರ್ ಉಪನಿರ್ದೇಶಕರು ಇಬ್ಬರು ಏನಪ್ಪ ಅಂದ್ರೆ ಶಾಮೀಲಾಗಿ ಇಲ್ಲಿ ಇರ್ತಕ್ಕಂಥ ಪೀಠೋಪಕರಣಗಳೇನಪ್ಪ ಅಂದರೆ ಯಾವುದೇ ಒಂದು ಟೆಂಡರ್ ಪ್ರಕ್ರಿಯೆ ಮಾಡದೆ ನೇರವಾಗಿ ಒಂದು ಲಾವಲೋಕನ ಒಂದು ಅಂಗಡಿಗೆ ಹಾಕಿ ಮಾರಾಟ ಮಾಡುವಂಥ ಇಲ್ಲಿ ಕೆಲಸ ಮಾಡಿದ್ದಾರೆ. ನಾವು ಸುಮಾರು 9 ತಿಂಗಳಿಂದ ಇದು ಕಾರ್ಮಿಕ ಇಲಾಖೆಗೆ ನಮ್ಮ ಮಾಹಿತಿ ಹಕ್ಕದಲ್ಲಿ ಕೇಳಿದಾಗ ನಾನು ಸಂಪೂರ್ಣವಾದಂಥ ಗ್ರಂಥಾಲಯ ಏನದು ಜಪ್ತಿಯಾಗಿದೆ, ಪೂರ ಏನಪ್ಪ ಅಂದ್ರೆ ಸಾಮಾನುಗಳು ನಾನು ಗ್ರಂಥಾಲಯ ಇಲಾಖೆಗೆ ಪೂರ ಅವರಿಗೆ ಒಪ್ಪಿಸಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಯಾರು? ಕಾರ್ಮಿಕ ಇಲಾಖೆದವರು. ನಾನು ಕಾರ್ಮಿಕ ಇಲಾಖೆ ಹೇಳಿದಾಗ ಗ್ರಂಥಾಲಯ ನಿರ್ದೇಶಕರಾದಂಥ ನಾಲಾಯಕ ಅಜಯ್ ಕುಮಾರ್ ಅವರಿಗೆ ನಾನು ಮಾಹಿತಿ ಕೇಳಿದಾಗ ನಾನು ಯಾವುದೇ ಕಾರ್ಮಿಕ ಇಲಾಖೆ ಕಡೆಯಿಂದ ಒಂದು ಏನಪ್ಪ ಅಂದರೆ ಜಪ್ತಿಯಾದಂಥ ಪೀಠೋಪಕರಣಗಳು ಯಾವುವು ತೊಗೊಂಡಿಲ್ಲ ಅಂತ ಹೇಳ್ತಾನೆ. ಆದರೆ ಇಲ್ಲಿ ಏನು ಕಂಡು ಬರ್ತಾ ಇದೆ ಅಂದರೆ ಇವರಿಗೆ ಸರ್ಕಾರ ಕೊಡ್ತಕ್ಕಂಥ ಸಂಬಳ ಕೂಡ ಸರಿ ಹೋಗ್ತಾ ಇಲ್ಲ. ಇವತ್ತು ಕಲಬುರಗಿ ಜಿಲ್ಲೆಯ ನಿಷ್ಠಾವಂತ ಒಂದು ಸಚಿವರ ಪ್ರಿಯಾಂಕ್ ಖರ್ಗೆ ಅವರ ತವರು ಊರಿನಲ್ಲಿ ದಿನನಿತ್ಯವಾಗಿ ಒಂದು ಹಗರಣಗಳಾಗ್ತಾ ಇದ್ದಾವೆ. ಯಾಕಪ್ಪ ಅಂತಂದರೆ ಒಳ್ಳೆ ಇರ್ತಕ್ಕಂಥ ಒಂದು ಉಸ್ತುವಾರಿಗೆ ಟಾರ್ಗೆಟ್ ಮಾಡಿದಾರೋ ಗೊತ್ತಿಲ್ಲ ಇಲ್ಲಿ ಅಧಿಕಾರಿಗಳು ಏನಪ್ಪ ಅಂತಂದರೆ ಸೀದಾ ಲಾವಾಲೋಕನ ಸಂಪೂರ್ಣವಾದಂಥ ಮಾರಾಟ ಮಾಡಿ 10 ಲಕ್ಷ ರೂಪಾಯಿ ಏನಪ್ಪ ಅಂದ್ರೆ ದುಡ್ಡನ್ನು ಹೊಡ್ಕುವಂಥ ಕೆಲಸ ಮಾಡಿದ್ದಾರೆ. ನಾನು ಸಂಬಂಧಪಟ್ಟ ಮಿನಿಸ್ಟ್ರಿಗಾಗಿರ್ಬೋದು, ಜಿಲ್ಲಾಧಿಕಾರಿಗಾಗಿರ್ಬೋದು, ಮತ್ತು ಮಧು ಬಂಗಾರಪ್ಪ ಆಗಿರ್ಬೋದು, ಎಲ್ಲ ಸಚಿವರಿಗೂ ಕೂಡ ಕೊಟ್ಟಿದ್ದೇನೆ. ಇಲ್ಲಿ ಇರ್ತಕ್ಕಂಥ ನಾಲ್ಕ ಅಧಿಕಾರಿ ಕಾರ್ಮಿಕ ಇಲಾಖೆ ಹಾಗೂ ಅಜಯ್ ಕುಮಾರ್ ಇಬ್ಬರು ಏನಪ್ಪ ಅಂದರೆ ಬೆಂಗಳೂರು ತನಕ ಹೋಗಿ ಏನಪ್ಪ ಅಂದ್ರೆ ಲಂಚ ಕೊಡುವಂಥ ಕೆಲಸ ಮಾಡಿದ್ದಾರೆ. ಅದಕ್ಕೆ ಇವತ್ತು ನಾವು ವಿನೂತನವಾಗಿ ಕತ್ತಿ ಥರ ವರ್ತಿಸುತ್ತಿದ್ದಾರೆ. ಅದಕ್ಕೆ ನಾವು ಕತ್ತಿ ಮೇಲೆ ಏನಪ್ಪ ಅಂದ್ರೆ ಕತ್ತಿ ಮುಖಾಂತರ ಇವತ್ತು ನಾವು ಪ್ರತಿಭಟನೆ ಮಾಡ್ತೇವೆ. ಬರೀ ಮಾತಾಡ್ತಿದ್ರೆ ದುಡ್ಡು. ಈ ಭ್ರಷ್ಟ ಅಧಿಕಾರಿ ನಾಲ್ಕ ಅಜಯ್ ಕುಮಾರ್ ಏನಿದ್ದಾನೆ ಇವಾಗ ಬಿಜಾಪುರ ಏನಪ್ಪ ಅಂದ್ರೆ ಅವನಿಗೆ ಕೂಡ ಏನಪ್ಪ ಒಂದು ಅಲ್ಲಿ ಕೂಡ ಅವನಿಗೆ ಏನಪ್ಪ ಅಂದ್ರೆ ಅಲ್ಲಿ ಚಾರ್ಜ್ ಕೂಡ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಭ್ರಷ್ಟಾಧಿಕಾರಿಗಳು ಕಲಬುರಗಿ ಜಿಲ್ಲೆಯಲ್ಲಿ ಅವಕಾಶ ಇದೆ. ಪ್ರಾಮಾಣಿಕ ಇರ್ತಕ್ಕಂಥ ಅಧಿಕಾರಿಗಳಂದ್ರೆ ವರ್ಗಾವಣೆ ಮಾಡುವಂಥ ಇಲ್ಲಿ ಕಂಡು ಬರ್ತಾ ಇದೆ. ಸರ್ ಏನಿಲ್ಲ, ನಾನು ನೇರವಾಗಿ ಕಾರ್ಮಿಕ ಇಲಾಖೆ ಆಯುಕ್ತರಿಗೆ ಹೇಳಕ್ಕೆ ಬಯಸ್ತಾ ಇದ್ದೀನಿ. ನೇರವಾಗಿ ಇಲ್ಲಿ ಇರ್ತಕ್ಕಂಥ ಉಪನಿರ್ದೇಶಕರ ಮೇಲೆ ಇವತ್ತೇ ತಕ್ಷಣವಾಗಿ ಸಂಬಂಧಪಟ್ಟ ಸ್ಟೇಷನ್ ಬಜಾರ್ನಲ್ಲಿ ಅವ್ರ ಮೇಲೆ ಪ್ರಕರಣ ದಾಖಲು ಮಾಡಬೇಕು. ಅವ್ರ ಅಪ್ಪಂದೇನು ಆಸ್ತಿ ಅಲ್ಲ, ಸಾರ್ವಜನಿಕರ ಆಸ್ತಿ. ವೈದ್ಯಕೀಯ ಲಾವಲೋಕನದಾಗ ಮಾಡ್ತಕ್ಕಂಥ ವ್ಯಕ್ತಿ ಯಾರೇ ಇರಲಿ ಅವನ ಮೇಲೆ ಕೂಡ ಪ್ರಕರಣ ದಾಖಲಾಗಬೇಕು. ಒಂದು ಟೆಂಡರ್ ಮುಖಾಂತರ ಪ್ರಕ್ರಿಯೆ ಆದ್ರೆ ಮಾತ್ರ ಅವನು ಯಾವುದೇ ಒಂದು ವಸ್ತುಗಳನ್ನು ಖರೀದಿ ಮಾಡಬೇಕು. ಅವನು ಯಾವುದೇ ಟೆಂಡರ್ ಮುಖಾಂತರ ಖರೀದಿ ಆಗದೆ ವಸ್ತುಗಳನ್ನು ತೆಗೆದುಕೊಂಡಾನೆ ಕೂಡಲೇ ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಅಮಾನತು ಮಾಡಬೇಕು. ಒಂದು ವೇಳೆ ಇವರು ಕೂಡ ಒಂದು ಸ್ವೀಕೃತಿ ಇನ್ನೊಂದೇನಪ್ಪ ಅಂದರೆ ಕಾರ್ಮಿಕ ಇಲಾಖೆ ನಾವು ಸಾಮಾನು ಕೊಟ್ಟಿದ್ದೀವಿ, ಸ್ವೀಕೃತಿ ತೊಗೊಂಡಿಲ್ಲ ಅಂತ ಹೇಳ್ತಾರೆ. ಸ್ವೀಕೃತಿ ತೊಗೊಳ್ಳಾದ್ರೆ ನೀವು ಹ್ಯಾಂಗೆ ಕೊಟ್ಟಿರಪ್ಪ ಸಾಮಾನುಗಳು? ಇದು ನಿಮ್ಮ ತಪ್ಪಲ್ವಾ? ನಾವು ಸಾರ್ವಜನಿಕರು ತಪ್ಪ? ಅದೇ ನಾವು ಯಾವುದಾರೆ ಬಂದರೆ ನೀವು ಒಂದು ರಿಸೀವ್ ಇಲ್ಲಾರ್ದೆ ಕೊಡ್ತೀರಿ ಅಂದರೆ ವಸ್ತುಗಳು. ಅದೇ ರೀತಿಯಾಗಿ ಹೇಳ್ತಾ ಇದ್ದೀನಿ. ಇವತ್ತು ಕಲಬುರಗಿಯಲ್ಲಿ ಭ್ರಷ್ಟ ಅಧಿಕಾರಿಗಳು ತುಂಬಿದ್ದಾರೆ. ನಾಲ್ಕು ಅಜಯ್ ಕುಮಾರ್ ಕೂಡ ಅಮಾನತು ಮಾಡಬೇಕು. ಇಲ್ಲಿ ಕಲಬುರಗಿ ಜಿಲ್ಲೆ ಬಿಟ್ಟು ಓಡಿಸುವಂಥ ಕೆಲಸ ಮಾಡಬೇಕು. ಕಾರ್ಮಿಕ ಇಲಾಖೆಯಲ್ಲಿ ಇರ್ತಕ್ಕಂಥ ಅಧಿಕಾರಿಗೂ ಕೂಡ ಅಮಾನತು ಮಾಡಬೇಕು. ಒಂದು ವೇಳೆ ಇವತ್ತು ನಾವು ಕತ್ತಿಗಳು ತೊಗೊಂಡು ಇವತ್ತು ಹೋರಾಟ ಮಾಡ್ತಾಯಿದ್ದೀವಿ. ಮುಂದೆ ಬರ್ತಾ ದಿನಗಳಲ್ಲಿ ಉರುಳು ಸೇವೆ ನಾವು ಹೋರಾಟ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸಂದೀಪ್ ರಾಣಿ, ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರು, ಕಲಬುರಗಿ.